ನಿಮ್ಮ ಮಗಳು ನ್ಯಾಯ ಕೇಳ್ಕೊಂಡು ನಮ್ಮ ಸ್ಟೇಷನ್ಗೆ ಬಂದಿದ್ರು. ಪ್ರಮೋಷನ್ ಆಸೆಗೆ MLA ಜೊತೆ ಕೈ ಜೋಡಿಸಿ ಅವಳನ್ನ ಸಾಯಿಸ್ಬಿಟ್ಟೆ ಅಂತ ಹೇಳಿದ್ರ ಸರ್? ಅತ್ಯಾಚಾರ ಆಗಿ ಅಳದು ಉಳಿದಿರೋ ಹೆಣನ ಬೇಗ ಬಂದು ತಗೊಂಡೋಗಿ ಅಂತ ಅಂದ್ರ ಸರ್? ಅದಕ್ಕೆ ಅಣ್ಣ ಬಂದೇ ಬಿಟ್ಟ ನೋಡು. ಯಾಕೆಷ್ಟು ನಿಧಾನಕ್ಕೆ ಬರ್ತಾ ಇದ್ದೀರಾ? ಅಲ್ಲ, ನೀವು ಬರ್ತೀರಾ, ನಿಮ್ಗೆಲ್ಲ ಆರತಿ ಮಾಡ್ಬೇಕು ಅಂತ ಎಷ್ಟೊತ್ತಿಂದ ನಾವು ಕಾಯ್ತಾ ಇದ್ದೀವಿ ಗೊತ್ತಾ? ಎಲ್ರಿ ಸಂಧ್ಯಾ? ಭಾರ್ಗವಿ ಎಲ್ಲಿ? ಸಂಧ್ಯಾ ಎಲ್ಲಿ? ಕರೀರಿ ಸಂಧ್ಯನ್ನ. ಸಂಧ್ಯಾ, ಭಾರ್ಗವಿ, ಕೇಸ್ ಗೆದ್ದು ಯಾಕೆ ಅಲ್ಲಿ ನಿಂತಿದ್ಯಾ? ಸಂಧ್ಯನ್ ಕರ್ಕೊಂಡ್ ಬಾ. ಇಬ್ರಿಗೂ ಆರತಿ ಮಾಡಿ ದೃಷ್ಟಿ ತೆಗಿತೀನಿ. ಇಷ್ಟು ದಿವಸ ಇವ್ರು ಕಣ್ ಬಿದ್ದಿದ್ದು ಸಾಕು. ಇನ್ನು ಮುಂದೆ ನೀನು ಸಂಧ್ಯಾ ರಾಜಾರೋಷವಾಗಿ ಓಡಾಡಿ. ಬಾಮ್ಮ. ಭಾರ್ಗವಿ, ಯಾಕಮ್ಮ? ಏನಿದೆಲ್ಲ ರಕ್ತ? ಮನೆಗ್ ಬರುವಾಗ ಗಾಡಿಯಿಂದ ಬಿದ್ಬಿಟ್ಟಿಯಾ? ಯಾಕೆ ನೀವು ಸುಮ್ಮನೆ ನಿಂತಿದ್ದೀರಾ? ಸಂಧ್ಯಾ ಎಲ್ಲಿ? ಸಂಧ್ಯಾ, ಸಂಧ್ಯಾ. ಅವಳು ಬರಲ್ಲ ಪೂರ್ಣಿ. ಬರಲ್ಲ ಬಿಡ್ತೋನ್ರಿ. ಯಾಕೇನೇನೋ ಮಾತಾಡ್ತಿದ್ದೀರಾ? ಓ, ಕೇಸ್ ಗೆದ್ದಿದ್ ಖುಷಿಲಿ ಊರ್ಗೆ ಹೊರಟೋದ್ಲಾ? ಹೆಣ್ಮಕ್ಳಲ್ವಾ, ಮೊದ್ಲು ಖುಷಿನ ಹಂಚ್ಕೊಳ್ಳೋದು ಹೆತ್ತ ತಾಯಿ ಹತ್ರನೇ. ಆದ್ರೂ ನನ್ನ ಹತ್ರ ಮಾತಾಡದೆ ಹೋಗೋಳಲ್ವಲ್ಲ ಅವಳು. ಅಮ್ಮ, ಸಂಧ್ಯನ್ನ? ಹ್ಞೂ, ಸಂಧ್ಯಾನೆ. ಅಮ್ಮ, ಅವಳು ಏನಾಯ್ತು ಹೇಳು, ಹೆದರ್ಸ್ಬೇಡ್ವೆ? ಅದು ಅಯ್ಯೋ, ಇಬ್ರಲ್ಲಿ ಒಬ್ರಾದ್ರೂ ಏನಾಯ್ತು ಅಂತ ಬೇಗ ಹೇಳಿ. ಸಂಧ್ಯಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಪೂರ್ಣಿ.
ಈ ಅಣ್ಣನ್ನ ಕ್ಷಮಿಸ್ಬಿಡು ಅಂತ ನನಗೆ ಕೇಳಕ್ಕೂ ಬಾಯಿ ಬರ್ತಾ ಇಲ್ಲ. ಒಬ್ಬ ಅಣ್ಣನಾಗಿ ನನ್ನ ತಂಗಿ ಉಳಿಸ್ಕೊಳಕ್ಕಾಗಿಲ್ವಲ್ಲ, ಸೋತೋಗ್ಬಿಟ್ಟೆ ನಾನು. ನನಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲಾನು ಸರಿಯಾಗಿ ಅರೇಂಜ್ ಮಾಡಿದ್ದೆ. ಕೊನೆಯಲ್ಲಿ ಭಾರ್ಗವಿ ಜೊತೆ ಹೊರಡುವಾಗ ಸಂಧ್ಯಾನ ಮನು ಜೊತೆ ಬಿಟ್ಟು ಬಂದಿದ್ದೆ. ಅಷ್ಟೇ ಯಾಕೆ, ಮಾರನೇ ದಿನ ಅದೇ ಜಾಗಕ್ಕೆ ಹೋಗಿ ಸಂಧ್ಯಾ ಮನುನ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಅದಾದ ನಂತರ ಸಂಧ್ಯಾನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಮನು ಕೇಳೋಣ ಅಂತಂದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಮಗ, ಮನು, ಇದೇನ್ ಮಾಡ್ಕೊಂಡ್ ಬಂದಿದ್ಯೋ? ಏನಾಯ್ತು? ಅಲ್ ಸಂಧ್ಯಾ ನನ್ನನ್ನು ಕ್ಷಮಿಸ್ಬಿಡು ಮಗ. ಸಂಧ್ಯಾನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ನೀನ್ ನನ್ ಜೊತೆ ಮಾತಾಡಿ ಸಂಧ್ಯಾನ ಸೇಫ್ ಆಗಿ ಕರ್ಕೊಂಡು ಹೋಗು ಅಂತ ಹೇಳ್ದೆ ಅಲ್ವಾ? ನಿನ್ ಪ್ಲಾನ್ ಪ್ರಕಾರ ನಾನು ಸಂಧ್ಯಾ ಅವ್ರನ್ನ ಹಳೆ ಮನೆ ಕಡೆ ಕರ್ಕೊಂಡು ಹೊರಟೆ. ಆದ್ರೆ ದಾರಿ ಮಧ್ಯೆ ಯಾರೋ ರೌಡಿಗಳು ನಮ್ಮನ್ನ ತಡೆದು ಕಿಡ್ನಾಪ್ ಮಾಡ್ಬಿಟ್ರು. ತಪ್ಸೋಕೆ ತುಂಬಾ ಪ್ರಯತ್ನ ಪಟ್ಟೆ ಮಗ. ಆದ್ರೆ ಅವ್ರು ನನ್ನ ಮೊಬೈಲ್ನ ಕಾಲ್ ಕೆಳಗೆ ಹಾಕಿ ತುಳಿದು ಪುಡಿ ಪುಡಿ ಮಾಡ್ಬಿಟ್ರು. ಸಂಧ್ಯಾನ ಎಳ್ಕೊಂಡು ಹೋದ್ರು. ತಡಿಯಕೊಂತ ಹೋದ್ರೆ ಯಾರು ನನ್ನ ತಲೆಗೆ ಜೋರಾಗಿ ಹೊಡ್ಬಿಟ್ರು ಮಗ. ಮೂರ್ಛೆ ತಪ್ಪಿ ಅಲ್ಲಿ ಏನ್ ನಡೀತಿದೆ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಪಾಪ ಸಂಧ್ಯಾ, ಅದೆಷ್ಟು ಹಿಂಸೆ ಕೊಟ್ರು ಅವಳಿಗೆ. ಸಂಧ್ಯಾಗೆ ಏನ್ ಮಾಡಿದ್ದಾರೆ ಗೊತ್ತಾ? ಭಾರ್ಗವಿ, ಭಾರ್ಗವಿ, ನೀ ಸುಳ್ಳು ಹೇಳ್ತಿದ್ಯಲ್ವಾ? ಸಂಧ್ಯಂಗೆ ಏನಾಗಕ್ಕಾಗತ್ತೆ? ಭಾರ್ಗವಿ, ತಮಾಷೆ ಮಾಡ್ಬಾರ್ದು. ಈ ವಿಷಯದಲ್ಲಿ ತಮಾಷೆ ಮಾಡ್ಬಾರ್ದು. ಇಲ್ಲಿ ನೋಡ್ರಿ, ನೀವಾದ್ರೂ ಹೇಳಿ, ಸಂಧ್ಯಾ ಆರಾಮಾಗಿದ್ದಾಳೆ ತಾನೆ? ರೀ, ನಿನ್ನೆ ಅವಳಿಲ್ಲಿಂದ ಹೋದಾಗ ಆರಾಮಾಗಿದ್ಲು ರೀ. ಈಗೇನಾಯ್ತು? ಏನಾಯ್ತು ಭಾರ್ಗವಿ? ಭಾರ್ಗವಿ, ತಮಾಷೆ ಮಾಡ್ಬೇಡ. ಫೋನ್ ಮಾಡಿ ಅವಳನ್ನ ಬರೋದಕ್ಕೆ ಹೇಳು. ಇಲ್ಲ ಇಲ್ಲ, ನಮ್ ಸಂಧ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಬಿಟ್ಟಿದ್ದಾರೆ. ಭಾರ್ಗವಿ, ನಮ್ ಸಂಧ್ಯಾ, ನಮ್ಮ ಸಂಧ್ಯಂಗೆ ಅತ್ಯಾಚಾರನ? ಹೌದಮ್ಮ, ಬಲವಂತವಾಗಿ ಅವ್ರು ತನ್ನ ಮೈ ಮುಟ್ಟಿದ್ದಾರೆ ಅಂತ ನಿಂತ್ಕೊಳ್ಳಲ್ಲ. ಅವಳಿಗಾದ ನೋವು, ಅವಮಾನಕ್ಕೆ ಅವಳಿಗೆ ನ್ಯಾಯ ಸಿಗ್ಲಿಲ್ಲ ಅಮ್ಮ. ಅವಳಿಗಿನ್ನು ಚಿತ್ರ ಹಿಂಸೆ ಕೊಟ್ಟು ನರಳಿಸಿ ನರಳಿಸಿ ಸಾಯಿಸ್ಬಿಟ್ಟಿದಾರಮ್ಮ. ಅವಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ
ಚರಂಡಿ ಹತ್ರ ಸಾಕ್ಬಿಟ್ಟಿದ್ರು. ಪಾಪ ಅವಳದೆಷ್ಟು ನರಳದ್ಲೋ ಏನೋ. ನ್ಯಾಯ ಅಂತ ಬಂದವಳು ಪಾಪ ನೋವು ತಿಂದು ಸತ್ತೇ ಹೋದ್ಲು. ಸಂಧ್ಯಾ ಅವ್ರ ಬಾಡಿ ಮೇಲೆ 10 ಸಲ ಚಾಕುವಿಂದ ಚುಚ್ಚಿದ್ದಾರೆ. ಎಡಭುಜ ಮುರಿದಿದೆ. ತಲೆ ಮೇಲೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಇಷ್ಟೆಲ್ಲ ನೋವು ಅನುಭವಿಸಕ್ಕಿಂತ ಸಾಯದೆ ವಾಸಿ ಅನ್ನೋಷ್ಟು ಚಿತ್ರಹಿಂಸೆ ಅನುಭವಿಸಿದ್ದಾರೆ. ನೋಡಿ, ಇದ್ರಲ್ಲಿ ಯಾವ್ದಾದ್ರೂ ಒಂದ್ ಏಟ್ಗೆ ಸಂಧ್ಯಾ ಜೀವನೇ ಹೋಗಿರೋದು. ಆದ್ರೆ ಅದಕ್ಕಿಂತ ಮುಂಚೆ ಅವ್ರನ್ನ ಅತ್ಯಾಚಾರ ಮಾಡಿದ್ದಾರೆ. ಡಾಕ್ಟರ್, ಅವಳ ಮೇಲೆ ಏನಾದ್ರೂ ಗ್ಯಾಂಗ್ ರೇಪ್ ಆಗಿದ್ಯಾ? ಇಲ್ಲ, ಯಾರೋ ಒಬ್ನೇ ಅತ್ಯಾಚಾರ ಮಾಡಿದ್ದಾನೆ. ಆದ್ರೆ ಅವನ್ ಎಂತ ಕ್ರೂರಿ ಆಗಿರ್ಬೋದು ಅಂತ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸಂಧ್ಯನ್ನ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾನೆ. ಅತ್ಯಾಚಾರ ಮಾಡಿರೋದ್ರಿಂದಾನೆ ಅವಳ ಜೀವ ಹೋಗಿರೋದು. ಅವಳು ಎಲ್ ಬದುಕ್ಬಿಡ್ತಾಳೋ, ಎಲ್ ಸತ್ಯ ಹೇಳ್ಬಿಡ್ತಾಳೋ ಅಂತ ಅವಳನ್ನ ಮತ್ತೆ ಚುಚ್ಚಿ ಚುಚ್ಚಿ ಸಾಯಿಸಿದ್ದಾರೆ. ಸರ್, ಸಂಧ್ಯಾ ತಾಯಿಗೆ ಇನ್ಫಾರ್ಮ್ ಮಾಡಿದೀವಿ, ಬರ್ತಾ ಇದ್ದಾರಂತೆ. ಅವರು ಬಂದಿದ ತಕ್ಷಣ ಬಾಡಿನ ಅವ್ರಿಗೆ ಒಪ್ಸಿದ್ರೆ ಎಲ್ಲಾ ಫಾರ್ಮಾಲಿಟೀಸು ಮುಗೀತು. ಸಂಧ್ಯಾ ತಾಯಿಗೆ ಫೋನ್ ಮಾಡಿ ಏನ್ ಹೇಳಿದ್ರಿ ವಿಜಯ್? ನಿಮ್ಮ ಮಗಳು ನ್ಯಾಯ ಕೇಳ್ಕೊಂಡು ನಮ್ಮ ಸ್ಟೇಷನ್ಗೆ ಬಂದಿದ್ರು. ಪ್ರಮೋಷನ್ ಆಸೆಗೆ MLA ಜೊತೆ ಕೈ ಜೋಡಿಸಿ ಅವಳನ್ನ ಸಾಯಿಸ್ಬಿಟ್ಟೆ ಅಂತ ಹೇಳಿದ್ರ? ಸರ್, ಅತ್ಯಾಚಾರ ಆಗಿ ಅಳದು ಉಳಿದಿರೋ ಹೆಣನ ಬೇಗ ಬಂದು ತಗೊಂಡೋಗಿ ಅಂತ ಅಂದ್ರ? ಸರ್, ಆ ಹುಡುಗಿನ ಅಷ್ಟು ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ. ರೀ, ನಿಮ್ಗೇನು ಅನ್ನಿಸ್ತಿಲ್ವೇನ್ರಿ ಅದನ್ನೆಲ್ಲ ನೋಡಿ? ಸರ್, ನಾನೇನ್ ಮಾಡೋಕ್ಕಾಗುತ್ತೆ? ಯಾರೋ ಅವಳನ್ನ ಸಾಯಿಸಿದ್ದಾರೆ. ಆ ಕೋಪನ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ಹೇಯ್, ಮುಚ್ಚ್ರಿ ಬಾಯ್ನ. ಯಾರು ಮಾಡಿದ್ದಾರೆ ಅಂತ ನಿಮ್ಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ. ಪೊಲೀಸ್ನವ್ರಿ ನಾವು ಕಾಪಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಜನರು ತಮ್ಮ ಪ್ರಾಣನ ಗಟ್ಟಿ ಇಟ್ಕೊಂಡಿರ್ತಾರೆ. ಅಂತದ್ರಲ್ಲಿ ಇಂಥ ಹೀನವಾದ ಕೆಲಸಕ್ಕೆ ಕೈ ಜೋಡಿಸಿದ್ರಲ್ರಿ. ರೀ, ನಿಮ್ಮಂತವ್ರು ಈ ಡಿಪಾರ್ಟ್ಮೆಂಟ್ಗೆ ಕಳಂಕ ರೀ. ಸಂಧ್ಯಾ ಸಾವ್ಗೆ ನೀವು ಒಂದು ಕಾರಣ ಅನ್ನೋದನ್ನ ಮರಿಬೇಡಿ. ಸರ್, ನೀವು ನಿಮ್ಮ ಡ್ಯೂಟಿನ ಸರಿಯಾದೆ ಅದ್ಯಾವುದೋ ಲೇಡಿ ಲಾಯರ್ನ ನಂಬ್ಕೊಂಡು ಈ ಕೇಸು ಹೀಗಾಗಿರೋದು. ತಪ್ಪು ನಿಮ್ಮಿಬ್ರಿಂದ ಆಗಿದೆ. ನಿಮ್ಮಿಬ್ರು ಮೇಲಿರೋ ಕೋಪನ ತೀರಿಸ್ಕೊಳ್ಳೋಕೆ ಆ ಹುಡುಗಿಗೆ ಯಾವನ್ ಏನ್ ಮಾಡೋದನ್ನ ಯಾರಿಗ್ ಗೊತ್ತು? ನೋಡಿ ಸರ್, ನಾನ್ ಯಾರ ಜೊತೆನೂ ಕೈ ಜೋಡಿಸಿಲ್ಲ. ನೀವು ಮನ್ಸಲ್ಲಿ ಯಾರ ಬಗ್ಗೆನೋ ಬೈಕೊಳ್ತಾ ಇದ್ದೀರಲ್ಲ, ಅವರೇ ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಇದ್ರೆ ಕೊಡಿ, ಆಮೇಲೆ ಮಾತಾಡೋಣ. ನೋಡಿ, ಇನ್ನೊಂದು 5 ಮಿನಿಟ್ಸು ಅವರಿಗೆ ಅವ್ರ ಮನೆ ಕಡೆ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ, ಬಂದ್ಬಿಡ್ತಾರೆ.